ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಯಾರಿಗೂ ಯಾವುದೇ ಭರವಸೆಯನ್ನು ನೀಡಬೇಡಿ. ನೀವಾಡುವ ಮಾತುಗಳು ನಿಮಗೆ ಕೇವಲ ಮಾತುಗಳಾಗಿರಬಹುದು, ಆದರೆ ಮತ್ಯಾರಿಗೂ ಆ ಮಾತು ಜೀವ ಉಳಿಸುವ ಸಂಜೀವಿನಿಯಂತಿರಬಹುದು. ಜೀವನವೇ ಒಂದು ಆಟವಾಗಿದೆ. ಮಾತಾಡಿದ್ರೂ ಕೆಟ್ಟವರಾಗ್ತೀವಿ, ಮಾತಾಡದೇ ಇದ್ದರೂ ಕೆಟ್ಟವರಾಗ್ತೀವಿ. ಅರ್ಥ ಮಾಡಿಕೊಳ್ಳುವವರಿಗಿಂತ ಅರ್ಥ ಮಾಡಿಸುವವರೇ ಜಾಸ್ತಿ ನಮ್ಮ ಜೀವನದಲ್ಲಿ. ಮನುಷ್ಯನಲ್ಲಿರುವ ಹಣ ಮತ್ತು ಸಂಪತ್ತು ಎಂದಿಗೂ ಆತನನ್ನು ಎತ್ತರದ ಸ್ಥಾನದಲ್ಲಿ ಏರಿಸುವುದಿಲ್ಲ. ಬದಲಾಗಿ ಆತನು ಇತರರೊಂದಿಗೆ ವರ್ತಿಸುವ ರೀತಿ ಹಾಗೂ ಇತರರ ಜೊತೆ ಮಾತನಾಡುವ ಸಂಸ್ಕಾರ ಆತನನ್ನು ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಂತೆ ಬಸಿದು ಹೋಗುವ ಮುನ್ನ ಬಳಸಬೇಕು, ಪ್ರತಿ ಕ್ಷಣ ವ್ಯರ್ಥವಾಗದಂತೆ. ನೆಮ್ಮದಿಯ ಜೀವನವನ್ನು ಮತ್ತೊಬ್ಬರಿಂದ ಯಾವತ್ತೂ ಬಯಸಬಾರದು. ಅದು ನಮ್ಮ ಜೀವನದಲ್ಲಿ ಸದಾ ಇರುತ್ತದೆ. ನಾವು ಸಾಗುವ ದಾರಿಯಲ್ಲಿ, ಮಾಡುವ ಕೆಲಸದಲ್ಲಿ, ನಮ್ಮ ನೆಮ್ಮದಿಯಲ್ಲಿ ನಾವೇ ಕಂಡುಕೊಳ್ಳಬೇಕು. ನೆನಪಿರಲಿ, ಎಲ್ಲವನ್ನು ಸಹಿಸುವ ಗುಣ ಇದ್ದವರಲ್ಲಿಯೇ ಎಲ್ಲವನ್ನು ಎದುರಿಸುವ ಶಕ್ತಿ ಇರುತ್ತದೆ. ಮೋಸದ ಅರಿವಾದಾಗ ಮೂರ್ಖನಾದೆ ಎಂದು ವ್ಯಥೆ ಪಡಬೇಡ, ಬದಲಿಗೆ ಸತ್ಯ ಅರಿವಾಯಿತೆಂದು ಸಂತಸ ಪಡು. ನಿರೀಕ್ಷಿಸುವುದು ತಪ್ಪಲ್ಲ, ಆದರೆ ನಿರೀಕ್ಷೆಗಳಂತೆಯೇ ಎಲ್ಲವೂ ನಡೆಯುತ್ತದೆ ಎಂದು ಅಂದುಕೊಳ್ಳುವುದು ತಪ್ಪು. ನೀನು ಎಷ್ಟೇ ಪ್ರಯತ್ನ ಮಾಡಿದರೂ, ಎಷ್ಟೇ ಕಷ್ಟಪಟ್ಟರೂ ನೀನು ಅಂದುಕೊಂಡಿದ್ದು ಸಿಗುತ್ತಿಲ್ಲ, ನಡೆಯುತ್ತಿಲ್ಲ ಎಂದರೆ ನಿನ್ನಲ್ಲಿ ಒಳ್ಳೆತನ ಮತ್ತು ಒಳ್ಳೆ ಮನಸ್ಸಿನಿಂದ ಮಾಡುತ್ತಿಲ್ಲ ಎಂದು ಅರ್ಥ. ನಿನ್ನಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದರೂ ಒಡೆದ ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮಾಡಿಕೊಳ್ಳುವ ಜಾಣತನ ನಮಗಿರಬೇಕಷ್ಟೇ. ದುಃಖ ನಮ್ಮನ್ನು ಹಿಂತಿರುಗಿ ನೋಡುವಂತೆ ಮಾಡುತ್ತದೆ, ಆತಂಕವು ಸುತ್ತಲೂ ನೋಡುವಂತೆ ಮಾಡುತ್ತದೆ, ಆದರೆ ಭರವಸೆ ಮಾತ್ರ ಯಾವಾಗಲೂ ಮುಂದೆ ನೋಡುವಂತೆ ಮಾಡುತ್ತದೆ. ನೋವಿಗೆ ಸ್ಪಂದಿಸುವ ಮನಸ್ಸು ನಮ್ಮದಾಗಿರಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ಸಮಾಧಾನ ಆಗುವುದಾದರೆ ಅದಕ್ಕಿಂತ ನಿರಾಳತೆ ಬೇರೆ ಯಾವುದೂ ಇಲ್ಲ. ಜೀವನ ಸಾಗಿಸೋಕೆ ಬಹಳ ದುಡ್ಡು ಬೇಕಾಗಿಲ್ಲ, ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ಎಷ್ಟು ದುಡ್ಡಿದ್ದರೂ ಸಾಕಾಗುವುದಿಲ್ಲ. ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ, ಆದರೆ ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಿಬಿಡಿ, ಏಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಏನೋ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಸಮಾಧಾನ ನೀಡಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.